ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ ಪಾಠ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತಕ್ಕಂತಹ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಈ ಒಂದು ಭಾಗದ ವಿಡಿಯೋದಲ್ಲಿ ನಿಮಗೆ ಪಾಠದ ಸಂಪೂರ್ಣ ಪರಿಚಯ ಸಿಗ್ತದೆ. ಈ ಪಾಠದಲ್ಲಿ ಏನೇನು ಬರ್ತದೆ, ಏನೇನು ಇದೆ, ಏನೇನು ಇಲ್ಲ, ಪರೀಕ್ಷೆಯ ದೃಷ್ಟಿಯಿಂದ ಮತ್ತು ಜ್ಞಾನದ ದೃಷ್ಟಿಯಿಂದ ಏನೇನು ಕಲಿಬೇಕು ಅದನ್ನು ತಿಳ್ಕೊತಾ ಹೋಗೋಣಂತ. ಮೊದಲನೇದಾಗಿಲಿ 9ನೇ ತರಗತಿ 8ನೇ ತರಗತಿಯಲ್ಲಿ ನೀವು ಒಂದಿಷ್ಟು ಬೇಸಿಕ್ಕನ್ನು ಕಲ್ತಿದ್ರಿ. ತಳಹದಿಯ ಜ್ಞಾನ ಅಂತ ಕರಿತೀವಿ. ಅದಕ್ಕೆ ತಳಹದಿಯ ಜ್ಞಾನದೊಳಗಡೆ ಏನೇನು ಕಲ್ತಿದ್ರಿ ಗೊತ್ತಿಲ್ಲ ಸರ್, ನಾವು 2020 ಬ್ಯಾಚ್ನವರಿದ್ವಿ. ಹಾಗಾಗಿ ಜಗತ್ತಿನ ತುಂಬಲ್ಲಿ ಏನಿತ್ತು, ಮಹಾಮಾರಿ ಇತ್ತು. ಹಾಗಾಗಿ ಶಾಲೆಗೆ ಹೋಗೋಕ್ಕಾಗಲಿಲ್ಲ. ಬೇಸಿಕ್ ಅಷ್ಟು ಗೊತ್ತಿಲ್ಲ ರೀ ಸರ್, ಏನು ಮಾಡಬೇಕು? ಅದಕ್ಕಾಗಿ ಸ್ವಲ್ಪ ಬೇಸಿಕನ್ನು ಹೇಳ್ತೀನಿ ನೋಡಿರಿ. ಮೊದಲನೇದಾಗಿ 9ನೇ ತರಗತಿಯೊಳಗೆ ಅಥವಾ 8ನೇ ತರಗತಿಯೊಳಗೆ ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ ಅಂತ ಕಲ್ತಿದ್ರಿ. ಒಂದು ಚರಾಕ್ಷರ ಇರುವ ಅಥವಾ ಎರಡು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳದಿದೆ. ಪಾಠದ ಹೆಸರು ಏನಪ್ಪ? ಜೋಡಿಗಳದ. ಅಂದ್ರೆ ಜೋಡಿ ಅಂದರೆ ಎಷ್ಟಿರ್ತಾವೆ? ಇಲ್ಲಿ ಎರಡೆರಡು ರೇಖೆಗಳಿರ್ತಾವೆ. ಅರ್ಥಾಯ್ತಾ? ರೇಖೆ ಅಂತಂದ್ರೇನು? ಸರಳ ರೇಖೆ. ಹೌದಾ? ಸರಳ ರೇಖೆ. ರೇಖಾತ್ಮಕ ಸಮೀಕರಣ ಅಂತಂದ್ರೆ 8ನೇ ತರಗತಿಯೊಳಗೆ ಕಲ್ತಿದ್ವಿ. ಏನಂತಂದ್ರೆ 8x + 7y = 5 ಹಿಂಗೇನಾದರೂ ಅದಂತ ತಿಳ್ಕೊಂಬಿಡು. ಓಕೆ, ಈ ಥರ ಇದ್ದಾಗ ಎಕ್ಸ್ನ ಘಾತಾಂಕ ಏನಿರ್ತದೆ? ಏನಿಲ್ಲ ಅಂದ್ರೂ 1 ಇರ್ತದೆ. ಎಕ್ಸ್ನ ಘಾತಾಂಕ 1 ಇದ್ದರೆ ಅದು ರೇಖಾತ್ಮಕ ಸಮೀಕರಣ. ಎಕ್ಸ್ನ ಘಾತಾಂಕ 1 ಇದ್ರೆ ಅದೇನಪ್ಪ? ರೇಖಾತ್ಮಕ ಸಮೀಕರಣ. ಇದಕ್ಕೆ ನಾವೇನಂತ ಕರಿತೀವಿ? ಚರಾಕ್ಷರ ಅಂತ ಕರಿತೀವಿ. ಎಕ್ಸ್ ಅಂದ್ರೆ ಇಲ್ಲಿ ಚರಾಕ್ಷರ. ಎಷ್ಟು ಚರಾಕ್ಷರಗಳದಾವೆ ಇಲ್ಲಿ? ಒಂದೇ ಚರಾಕ್ಷರ ಅದ. ಒಂದು ವೇಳೆ 8x + 7y = 5 ಇತ್ತಂತ ತಿಳ್ಕೊಳ್ರಿ. ಅವಾಗೇನಾಗ್ತದೆ? ಚರಾಕ್ಷರಗಳು 1 ಚರಾಕ್ಷರ, 2 ಚರಾಕ್ಷರ. ಅರ್ಥಾಯ್ತಾ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಒಂದೇ ಸಮೀಕರಣ ಅದಿಲ್ಲ ಇದು 9ನೇ ಪಾಠ. ಬಹುಪದೋಕ್ತಿಗಳು ಅಥವಾ ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣ 8ನೇ ತಿದ್ದು. ಇದೇನಪ್ಪ? ಇದು 8ನೇ ತರಗತಿ. ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎಷ್ಟನೇ ತರಗತಿ? ಇದು 9ನೇ ತರಗತಿ. 10ನೇ ತರಗತಿಯೊಳಗೆ 8x + 7y = 5 ಮತ್ತು 9x + 10y = 11 ಏನೊಂದು ಬರಿತೀವಿ. ಅಂದ್ರೆ ಇಲ್ಲೇನಾಯಿತು? ಚರಾಕ್ಷರಗಳು ಎಷ್ಟಿದ್ದಾವೆ? 4 ಇಲ್ಲ, 2 ಇದ್ದಾವೆ. ಚರಾಕ್ಷರಗಳು 2 ಇರೋದು. ಸಮೀಕರಣ ಎಷ್ಟಿದಾವ? ಜೋಡಿ ಅದಾವಿಲ್ಲ. ಸಮೀಕರಣ ಏನದಾವ? ಜೋಡಿ ಅದಾವ. ಸಮೀಕರಣ ಜೋಡಿ ಅದಾವ. ಎಂಥ ಸಮೀಕರಣ ಅದಾವ ಇವು? ರೇಖಾತ್ಮಕ ಸಮೀಕರಣ ಅದಾವ. ಯಾಕೆ? ಘಾತ ಇಲ್ಲಿ ಒಂದದ, ಘಾತ ಇಲ್ಲಿ ಒಂದದ. ಇವು ಯಾವ ಸಮೀಕರಣ ಅದಾವ? ರೇಖಾತ್ಮಕ ಸಮೀಕರಣ ಅದಾವ. ರೇಖಾತ್ಮಕ ಸಮೀಕರಣ ಅದಾವ. ಪ್ಲಸ್ ಇಲ್ಲಿ ಏನದಪ್ಪ ಅಂತಂದ್ರೆ 2 ಚರಾಕ್ಷರ ಅದ. ರೇಖಾತ್ಮಕ ಒಂದನೇದು, ಎರಡನೇದೇನಪ್ಪ? 2 ಚರಾಕ್ಷರ ಅದಾವಂತ. ಚರಾಕ್ಷರ 2 ಚರಾಕ್ಷರ ಅದಾವ. ಅರ್ಥ ಆಯ್ತಾ? 2 ಚರಾಕ್ಷರನೂ ಸಿಕ್ಕುವು, ರೇಖಾತ್ಮಕ ಸಮೀಕರಣಗಳನ್ನು ಅದಾವ. ಹಾಗಿದ್ರೆ ಎಷ್ಟು ಅದಾವ ಇವು ಸಮೀಕರಣಗಳು? 2 ಅದಾವ. 2 ಅಂದರೆ ಜೋಡಿ ಅಂತೀವಿ. ಗೊತ್ತಾ? ನಾವು 2 ಎತ್ತಿದ್ರೆ ಅಂತೀವಿ. ಏನಂತೀವಿ ಅದಕ್ಕೆ ನಾವು? ಜೋಡಿ ಎತ್ತುಗಳಂತೀವಿ. ಹಾಗಾಗಿ ಇಲ್ಲಿ ಎತ್ತುಗಳಿಲ್ಲ, ಏನದಾವ? ಇಲ್ಲಿ ಸಮೀಕರಣ ಅದಾವ. ಅಂದರೆ ಇಲ್ಲಿ ಜೋಡಿ ಅದಾವ. ಇದು ಜೋಡಿಗಳವ. ಇವು ಜೋಡಿಗಳು. ಅರ್ಥ ಆಯ್ತಾ? ಪಾಠದ ಹೆಸರು ಏನದ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ತಿಳಿತಾ? ಅರ್ಥ ಆಯ್ತಾ? ಓಕೆ. ಇದು ಏಕ ಚರಾಕ್ಷರ, ಇದು ದ್ವಿಚರಾಕ್ಷರ. ದ್ವಿ ಅಂತಂದ್ರೆ 2 ಚರಾಕ್ಷರ. ಇದರ ಘಾತಾಂಕ 1 ಅದ, ರೇಖಾತ್ಮಕ. ಘಾತಾಂಕ 2 ಇದ್ರೆ ವರ್ಗ. ಘಾತಾಂಕ 3 ಇದ್ರೆ ಘನ. 3ಕ್ಕಿಂತ ಹೆಚ್ಚಿಗಿರ್ತದೆ ಮತ್ತು ಮುಂದಕ್ಕೆ ಹೋಗ್ತದೆ. ಅದು ನಿಮಗಿರೋದು ವರ್ಗ ಸಮೀಕರಣಗಳು ಅಂತ ಒಂದು ಪಾಠ ಬರ್ತದೆ. ಅರ್ಥ ಆಯ್ತಾ? ರೇಖಾತ್ಮಕ ಸಮೀಕರಣಗಳು ಆದ ಬಳಿಕ ಮುಂದೆ ಬಹುಪದೋಕ್ತಿ ಕಲಿತೀಯ. ಬಹುಪದೋಕ್ತಿ ಆದ ಬಳಿಕ ವರ್ಗ ಸಮೀಕರಣ ಕಲಿತೀಯ. ತಿಳಿತಾ? ಯಾವುದೇ ಒಂದು ರೇಖಾತ್ಮಕ ಸಮೀಕರಣ ಅದ ಅಂತಂದ್ರೆ ಅದಕ್ಕೆ ನಾವು ಸಾಮಾನ್ಯವಾಗಿ ಹೆಂಗೆ ಬರಿತೀವಿ? ಸಾಮಾನ್ಯವಾಗಿ ಅದನ್ನು ಹೆಂಗೆ ನಾವು ರೀಪ್ರೆಸೆಂಟ್ ಮಾಡ್ತೀವಿ? ರೀಪ್ರೆಸೆಂಟ್ ಅಂದ್ರೆ ಗೊತ್ತಾ? ರೀಪ್ರೆಸೆಂಟ್ ಅಂದ್ರೆ ಸೂಚಿಸ್ತೀವಿ ಅಥವಾ ಅದನ್ನು ತೋರಿಸ್ತೀವಿ. ಹೆಂಗೆ ತೋರಿಸ್ತೀವಿ ಅಂತ ಕೇಳ್ತಾರೆ ಅವರು. ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ರಮ್ಮ ಇದು ವೈರಿಗೆ. ಯಾವುದೇ ಒಂದು ಸಮೀಕರಣ ಅದ, ಯಾವ ಥರ ಬರ್ತೀಯಪ್ಪ ರೇಖಾತ್ಮಕ ಸಮೀಕರಣವನ್ನು? a1x +
B1y ಪ್ಲಸ್ C1 ಇಸ್ ಈಕ್ವಲ್ ಟು 0. ಹೇಳಿದಿನ ನಿಮ್ಗೆ? ಓಕೆ. ಯಾವುದೇ ಒಂದು ಎರಡು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣವನ್ನು ಹೆಂಗೆ ಬರಿಬೋದು ನಾವು? ಎರಡು ಚರಾಕ್ಷರ ಇರಬೇಕಂತ ಅದನ್ನೇನು ತೊಗೊತೀನಿ ನಾನು? ಎಕ್ಸ್ ಮತ್ತು ವಾಯ್ ತೊಗೊತೀನಿ. ತಿಳಿತಾ? ಆಮೇಲೆ ಎಕ್ಸ್ ಅದಂದ್ರೆ ಅದಕ್ಕೊಂದು ಸಹಗುಣಕ ಇರ್ತದೆ. ಏನಿರ್ತಪ್ಪ? ಸಹಗುಣಕ. ಆ ಸಹಗುಣಕವನ್ನು ನಾವೇನು ತೊಗೋತೀವಿ? A1 ಅಂತ ತೊಗೊತೀವಿ. ಪ್ಲಸ್ ಆಮೇಲೆ ವಾಯ್ ಅಂತಂದ್ರೆ ಅದಕ್ಕೊಂದು ಸಹಗುಣಕ ಇರ್ತದೆ, ಅದಕ್ಕೆ ಅಂತೀವಿ ನಾವು B1 ಅಂತ ಕರಿತೀವಿ. A1x ಪ್ಲಸ್ B1y ಇಸ್ ಈಕ್ವಲ್ ಟು ಏನಕ್ಕೆ? ಸಾರಿ, ಪ್ಲಸ್ C1 ಇಸ್ ಈಕ್ವಲ್ ಟು 0. ಇದೇನಿದು? ಯಾವುದೇ ಒಂದು ರೇಖಾತ್ಮಕ ಸಮೀಕರಣ ಅದು ಹೆಂಗಿರಬೇಕು? ಎರಡು ಚರಾಕ್ಷರ ಇರಬೇಕು. ಎರಡು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣವನ್ನು ಸಾಮಾನ್ಯವಾಗಿ ಹೇಗೆ ಬರೆಯಬಹುದು? A1x ಪ್ಲಸ್ B1y ಪ್ಲಸ್ C1 ಇಸ್ ಈಕ್ವಲ್ ಟು 0 ಅಂತ ನಾವು ಬರಿಬಹುದು. ಅರ್ಥ ಆಗ್ತಾ ಇದೆಯಾ? ಓಕೆ. ಹಾಗಿದ್ರೆ ಇಂಥದ್ದು ಇನ್ನೊಂದು ಸಮೀಕರಣ ಬರಿಬೇಕು ನಾವು. ಯಾಕೆ ಬರಿಬೇಕು? ಏನದ ಇದು? ಜೋಡಿ ಅದ. ಜೋಡಿ ಅಂದ್ರೆ ಇನ್ನೊಂದು ಏನು ತೊಗೊಳಪ್ಪ? A2x ಪ್ಲಸ್ B2y ಪ್ಲಸ್ C2 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಒಂದನೇ ಸಮೀಕರಣ ಇದು ಆಯಿತು, ಎರಡನೇ ಸಮೀಕರಣ ಇದು ಆಯಿತು. ಇವು ರೇಖಾತ್ಮಕ ಅಂತ ನಾವು ಹೇಳ್ತೀವಿ. ಇವುಗಳನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಿದ್ವಿ, ನಕ್ಷೆಯ ಸಹಾಯದಿಂದ ಬಿಡಿಸಿದ್ವಿ ಅಂತಂದ್ರೆ ನಕ್ಷೆ ಯಾವಾಗಲೂ ಏನು ಬರ್ತದೆ? ಒಂದು ಸರಳ ರೇಖೆ ಬರ್ತದೆ. ಏನು ಬರ್ತದೆ? ಯಾವಾಗಲೂ ಸರಳ ರೇಖೆ ಬರ್ತದೆ. ಅರ್ಥ ಆಯ್ತಾ? ಸರಳ ರೇಖೆ ಬರ್ತದೆ. ಸರಳ ರೇಖೆಗಳು ಅಂದಾಗ ಇಲ್ಲಿ ಒಂದು ಸರಳ ರೇಖೆ ಬರೋಂಗಿಲ್ಲ. ಎಷ್ಟು ಸರಳ ರೇಖೆ ಬರ್ತದೆ? ಇಲ್ಲಿ ಎರಡು ಬರ್ತಾವೆ. ಯಾಕೆ? ಜೋಡಿಗಳದವ. ಸಮೀಕರಣ ಏನದವು? ಜೋಡಿ ಅದಾವ. ಜೋಡಿ ಸಮೀಕರಣ ಇದ್ರೆ ಎರಡು ಸರಳ ರೇಖೆ ಬರ್ತಾವೆ. ಹೌದಾ? ಎರಡು ಸರಳ ರೇಖೆ ಬಂದಿದ್ದಾವೆ ಅಂತಂದರೆ ಆ ಎರಡೂ ಸರಳ ರೇಖೆಗಳನ್ನು ಒಂದಕ್ಕೊಂದು ಏನು ಮಾಡಬೇಕು? ನಾವು ಕಂಪೇರ್ ಮಾಡಬೇಕು, ಹೋಲಿಕೆ ಮಾಡಬೇಕು. ಸಮೀಕರಣಗಳನ್ನ ಹೋಲಿಕೆ ಮಾಡಬೇಕು. ಅರ್ಥ ಆಯ್ತಾ? ಆ ಎರಡೂ ಸಮೀಕರಣಗಳನ್ನ ಹೋಲಿಸಿದ್ವಿ ಅಂತಂದ್ರೆ ಅಥವಾ ಆ ಎರಡೂ ಸಮೀಕರಣಗಳನ್ನ ತೆಗೆದುಕೊಂಡ್ವಿ ಅಂತಂದ್ರೆ ಜೊತೆಯಾಗಿ ಅದಕ್ಕೆ ನಾವೇಂತ ಕರಿತೀವಿ? ಒಂದು ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್, ವ್ಯವಸ್ಥೆ ಅಂತ ಕರಿತೀವಿ. ಎರಡು ಸಮೀಕರಣಗಳನ್ನ ಸೇರಿಸಿದ್ರೆ ಏನಾಗ್ತದೆ? ಅದು ವ್ಯವಸ್ಥೆ ಆಗ್ತದೆ. ಏನಾಗ್ತದೆ? ವ್ಯವಸ್ಥೆ ಆಗ್ತದೆ. ಅರ್ಥ ಆಯ್ತಾ? ಹಾಗಿದ್ರೆ ಆ ವ್ಯವಸ್ಥೆಗಳು ಯಾವ ಥರ ಇರ್ತವೆ? ಜೋಡಿ ಸಮೀಕರಣಗಳನ್ನು ತೆಗೆದುಕೊಂಡಾಗ ನಮಗೇನು ಸಿಗ್ತದ? ರೇಖೆಗಳು ಸಿಗ್ತದೆ. ಆ ರೇಖೆಗಳು ಹೇಗಿರ್ತವೆ? ಸರಳ ರೇಖೆಗಳಲ್ಲಿ ಭಾಗಗಳು ಅಥವಾ ಈ ಒಂದು ಸರಳ ರೇಖೆಯ ವ್ಯವಸ್ಥೆಗಳು ಅಂತ ನಾನು ಹೇಳ್ತೀನಪ್ಪ. ಏನಂತ ಹೇಳ್ತೀನಿ ಅದಕ್ಕೆ? ಸರಳ ರೇಖೆಗಳ ವ್ಯವಸ್ಥೆಗಳು ಅಂತ ಬರಿತೀನಿ. ಬರೆದಾಗ ನನಗೆ ಯಾವ್ಯಾವ ವ್ಯವಸ್ಥೆ ಸಿಗ್ತವ ಅಂತ ನೋಡೋಣಂತ. ಸರಳ ರೇಖೆಗಳು ಏನಾಗ್ಬೋದು? ಈ ಥರ ಇರ್ಬೋದು. ಹೌದಾ? ಆ ಎರಡೂ ಸರಳ ರೇಖೆಗಳ ನಡುವಿನ ಅಂತರ ಸಮನಾಗಿ ಇರ್ಬೋದು. ಎರಡು ಸರಳ ರೇಖೆಗಳ ನಡುವಿನ ಅಂತರ ಸಮನಾಗಿ ಇದ್ರೆ ಆ ಎರಡೂ ಸರಳ ರೇಖೆಗಳನ್ನು ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಸಮಾಂತರ ಅಂತ ಕರಿತೀವಿ. ಅಂತರ ಸಮಾಂತರ ಹೇಳ್ತೀನಿ ಇಲ್ಲಿ ನಿಮಗೆ. ಅಂದ್ರೆ ಏನಂತೀವಿ ಅದಕ್ಕೆ ನಾವು? ಸಮ ಅಂತರ ರೇಖೆಗಳು. ಯಾವ ರೇಖೆಗಳಿವು? ಸಮ ಅಂತರ ರೇಖೆಗಳು. ಸಮಾಂತರ ರೇಖೆಗಳು. ಒಂದನೇದೇನು ಬಂತು? ಸಮಾಂತರ ರೇಖೆಗಳು ಅಂತ ಬಂತು. ಎರಡನೇದಾಗಿ ಏನು ಬರ್ತೈತಿ? ಈ ಎರಡೂ ರೇಖೆಗಳು ಸಮ ಅಂತರ ಇಲ್ಲ. ಒಂದನ್ನೊಂದು ಏನು ಮಾಡಿಬಿಟ್ಟು ಇಲ್ಲಿ ಛೇದಿಸಿಬಿಟ್ಟು. ಇವೆರಡು ರೇಖೆಗಳು ಏನು ಮಾಡಿದವ? ಒಂದನ್ನೊಂದು ಛೇದಿಸಿದವ. ಇವುಗಳಿಗೆ ನಾವು ಏನು ಕರಿತೀವಿ? ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ಮೂರನೇದಾಗಿ ಈ ರೇಖೆಗಳು ಒಂದರ ಮೇಲೊಂದು ಇದ್ದಾವೆ, ಒಂದರೊಳಗೊಂದು ಐಕ್ಯಗೊಂಡಿದ್ದಾವೆ. ಇದು ರೇಖೆ ಒಂದನೇದ್ದು. ಅದ್ರ ಮೇಲೇ ಇನ್ನೊಂದು ರೇಖೆ ಅದಂತ ತಿಳ್ಕೊಳ್ರಿ. ಅದ್ರ ಮೇಲೇ ಇನ್ನೊಂದು ರೇಖೆ ಅದಂತಂದ್ರೆ ಇವೆರಡು ರೇಖೆಗಳು ಏನಂತ ಕರಿತೀವಿ ನಾವು? ಐಕ್ಯಗೊಳ್ಳುವ ರೇಖೆಗಳು. ಐಕ್ಯಗೊಳ್ಳುವ ರೇಖೆಗಳು. ಐಕ್ಯಗೊಳ್ಳುವ ರೇಖೆಗಳು. ಅರ್ಥ ಆಯ್ತಾ? ಸಮಾಂತರ ರೇಖೆಗಳು ಅಂತಂದ್ರೆ ನಾನೇನು ಮಾಡ್ತೀನಿ? ಅಥವಾ ಎರಡು ರೇಖೆಗಳು ಅಂತಂದ್ರೆ ಏನು ಮಾಡ್ತೀನಿ? ಇಬ್ಬರು ಗೆಳೆಯರು ಅಥವಾ ಇಬ್ಬರು ಗೆಳತಿಯರು ಅಂತ ತಿಳ್ಕೊಂಬಿಟ್ರಿ. ಇಬ್ಬರು ಗೆಳೆಯರು ಅದಾರ, ಅವರು ಭಾಳ ಒಬ್ಬರನ್ನೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರೀತಿ ಮಾಡ್ತಾರೆ. ಇಬ್ಬರು ಗೆಳತನ. ಯಾವ ಥರ ಅವರು ಪ್ರೀತಿ ಮಾಡ್ತಾರೆ ಅಂತಂದರೆ, ಯಾವ ಥರ ಅವರ ಸ್ನೇಹ ಅದ ಅಂತಂದ್ರೆ ಅವರು ಜೀವನ ಪರ್ಯಂತ ಒಂದು ದಿವಸನೂ ಜಗಳ ಆಡೋಂಗಿಲ್ಲ. ಲೈಫ್ ಟೈಮ್ ಒಂದು ದಿನ ಅವ್ರು ಏನು ಮಾಡೋಂಗಿಲ್ಲಪ್ಪ? ಜಗಳ ಆಡಂಗೇ ಇಲ್ಲಂತ ತಿಳಿತು. ಜಗಳ ಆಡಂಗಿಲ್ಲ ಅಂತ. ಜಗಳ ಆಡಲಿಲ್ಲ ಅಂತಂದ್ರೆ ಒಬ್ಬರಿಗೊಬ್ಬರು ಏನಾಗಂಗಿಲ್ಲಪ್ಪ, ಒಂದು ದಿವ್ಸನೂ ಮುನಿಸು ಬರೋಂಗಿಲ್ಲ.
ಒಬ್ಬರ ನಡುವೆ ಏನು ಬರೋಂಗಿಲ್ಲ, ಮುನಿಸು ಬರಂಗಿಲ್ಲ ಅಂತಂದ್ರೆ ಅರ್ಥ ಏನಿಲ್ಲಿ, ಈ ಸಮಾಂತರ ರೇಖೆಗಳೇನದಾವಲ್ಲ ಅವುಗಳಿಗೆ ಏನಿಲ್ಲಪ್ಪ, ಯಾವುದೇ ಒಂದು ಜಗಳಾಡುವಂತಹ ಸಮಯ ಬರಂಗಿಲ್ಲ. ಅಂದ್ರೆ ಇವುಗಳಿಗೇನಿಲ್ಲ, ಒಂದು ನಿಖರವಾದಂತಹ ಬೆಲೆ ಇಲ್ಲ. ನಿಖರ ಬೆಲೆ ಅನ್ನೋಕ್ಕಿಂತ ಏನು ಕೊಟ್ಟಿದ್ದಾರೆ ಅಲ್ಲಿ, ನಿಖರ ಪರಿಹಾರ ಇಲ್ಲ ಅಂತ ಹೇಳ್ಬೋದು, ಅಥವಾ ಯಾವುದೇ ಪರಿಹಾರವಿಲ್ಲ. ಯಾವುದೇ ಪರಿಹಾರ ಇಲ್ಲ. ಹಂಗಂದ್ರೆ ಏನ್ರಿ ಸರ್ ಯಾವುದೇ ಪರಿಹಾರ ಇಲ್ಲ ಅಂತಂದ್ರೆ? ಈಗ ನೀವು ಜಗಳಾನೇ ಆಡಂಗಿಲ್ಲ ಅಂತಂದ್ರೆ ಒಬ್ರಿಗೊಬ್ರು ಪರಿಹಾರ ತೊಗೊಂಡು ಏನು ಮಾಡ್ತೀವಿ? ಹೌದಿಲ್ಲ? ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದಾಗ ಜಗಳ ಕಾಡಬೇಕು. ಸರಿ, ಜಗಳ ಅಲ್ಲ, ಅದಕ್ಕೆ ಪರಿಹಾರ ಎದಕ್ಕೆ ಬೇಕು? ಬೇಡಲ್ಲ ಪರಿಹಾರ. ಪರಿಹಾರ ಯಾವಾಗ ಬೇಡ? ಜಗಳ ಆಡದೇ ಇರುವಾಗ. ಅಂದರೆ ಯಾವುದೇ ಪರಿಹಾರ ಇಲ್ಲ. ವ್ಯವಸ್ಥೆ ಏನದಪ್ಪ ಇದು? ಯಾವಾಗ ಯಾವುದೇ ಪರಿಹಾರ ಇಲ್ಲ ಅಂತ ನೀನು ಹೇಳ್ತೀವೋ ಆ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಅಸ್ಥಿರ ವ್ಯವಸ್ಥೆ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ ನಾವು? ಅಸ್ಥಿರ ವ್ಯವಸ್ಥೆ. ಸರ್ ಜಗಳ ಆಡಲಿಲ್ಲ ಅಂದ್ರೆ ಮತ್ತೆ ಸ್ಥಿರವಾಗಿರ್ಬೇಕಲ್ರಿ ಅಸ್ಥಿರ ವ್ಯವಸ್ಥೆ. ಅದು ಬಿಡೋದು, ಎಲ್ಲದಕ್ಕೂ ಅಪ್ಲೈ ಆಗಂಗಿಲ್ಲ. ಆ ಉದಾಹರಣೆ ಎಲ್ಲದಕ್ಕೂ ಅಪ್ಲೈ ಆಗಂಗಿಲ್ಲ. ಯಾವಾಗ ಸಮಾಂತರ ರೇಖೆಗಳಿರ್ತವೋ ಅವುಗಳಿಗೇನಿರಂಗಿಲ್ಲಪ್ಪ, ಯಾವುದೇ ಪರಿಹಾರ ಇರುವುದಿಲ್ಲ. ಒಂದನೇದು. ಎರಡನೇದು ಅವೇನಪ್ಪ, ಅವು ಅಸ್ಥಿರ ವ್ಯವಸ್ಥೆಗಳು. ತಿಳಿತಾ? ನೆಕ್ಸ್ಟ್, ಇಲ್ಲಿಬ್ಬರು ಗೆಳೆಯರದಾರ, ಜೀವನದಲ್ಲಿ ಒಂದೇ ಒಂದು ಸಲ ಏನು ಮಾಡ್ತಾರೆ, ಅವರು ಜಗಳ ಆಡ್ತಾರೆ. ಒಂದೇ ಸಲ ಜಗಳ ಆಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅನನ್ಯ ಪರಿಹಾರ ಅಂತ ಕರಿತೀವಿ ನಾವು. ಅನನ್ಯ ಪರಿಹಾರ ಹೊಂದಿದೆ. ಅನನ್ಯ ಅಂದರೆ ಒಂದೇ, ಅನನ್ಯ ಪರಿಹಾರ ಹೊಂದಿದೆ, ಒಂದೇ ಪರಿಹಾರ ಹೊಂದಿದೆ. ಒಂದು ಸಲ ಜಗಳ ಆಡ್ರ ಮತ್ತು ಯಾರು ಬಂದು ಅವರಿಗೆ ಏನಪ್ಪ ಅಂದ್ರೆ ಹಂಗೆ ಮಾಡಬಾರ್ದಪ್ಪ, ಇದು ಒಳ್ಳೇದಲ್ಲ, ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ ಏನು ಮಾಡ್ತೀವಪ್ಪ, ಮತ್ತು ಗೆಳೆತನ ಸಿಗ್ತೈತಿ, ಮತ್ತು ಕೂಡ್ಕೊಂಡು ಮುಂದಕ್ಕೆ ಸಾಗ್ತೀವಿ. ಅರ್ಥ ಆಯ್ತಾ? ಯಾವ ಭಾಗದಲ್ಲಿ? ಒಂದೇ ಭಾಗದಲ್ಲಿ ಛೇದಿಸಿದವಾ, ಹಾಗಿದ್ರೆ ನಾವೇಂತ ಕರಿತೀವಿ ಅದಕ್ಕೆ? ಅನನ್ಯ ಪರಿಹಾರ ಹೊಂದಿದೆ. ಅನನ್ಯ ಅಂದರೆ ಏಕ, ಒಂದೇ ಪರಿಹಾರ. ಆಮೇಲೆ ವ್ಯವಸ್ಥೆ ಏನಾಗ್ತದಪ್ಪ, ಇದು ಸ್ಥಿರ ಆಗ್ತದೆ. ವ್ಯವಸ್ಥೆ ಏನಾಗ್ತದೆ? ಇದು ಸ್ಥಿರ ವ್ಯವಸ್ಥೆ ಅಂತ ಕರಿತೀವಿ. ಆಮೇಲೆ ಮೂರನೇದು ಏನು ಬರ್ತದೆ? ಐಕ್ಯಗೊಳ್ಳುವ ರೇಖೆಗಳು ಅಂತಂದ್ರೆ ಇಬ್ಬರು ಗೆಳೆಯರದಾರ, ಚಂತನ ಜಗಳ ಆಡ್ತಾರೆ. ಅವ್ರೇನು ಮಾಡ್ತಾರಪ್ಪ? ಚಂತನ ಜಗಳ ತಾಸಿಗೊಮ್ಮೆ ಮತ್ತೆ ಕೂಡುದು, ಮತ್ತೆ ಜಗಾಡೋದು. ಅರ್ಥ ಆಯ್ತಾ? ಅಂತಹ ಒಂದು ರೇಖೆಗಳು ನಾವೆಂತ ಕರಿತೀವಿ? ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಇಲ್ಲಿ ಪರಿಹಾರ ಎಷ್ಟು ಸಿಗ್ತಾವ? ಜಗ್ಗಿ ಸಿಗ್ತಾವ. ಎಷ್ಟು ಸಿಗ್ತಾವಪ್ಪ? ಜಗ್ಗಿ ಸಿಗ್ತಾವ ಪರಿಹಾರ. ಜಗ್ಗಿ ನೋಡಿ, ಈಗ ಜಗ್ಗಿ ಸಿಕ್ಕೊಂಡಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಅಪರಿಮಿತ ಪರಿಹಾರ. ಏನಂತೀವಿ ಅದಕ್ಕೆ ನಾನು? ಅಪರಿಮಿತ ಪರಿಹಾರ ಹೊಂದಿವೆ. ಅಂತ ನಾವು ಹೇಳ್ತೀವಿ. ವ್ಯವಸ್ಥೆ ಏನಿದು? ಸ್ಥಿರ. ಪರಿಹಾರ ಇತ್ತು ಅಂದ್ರೆ ಅದಕ್ಕೆ ಅಂತೀವಿ ನಾವು ಸ್ಥಿರ ವ್ಯವಸ್ಥೆ ಅಂತ ಕರಿತೀವಿ. ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ ವ್ಯವಸ್ಥೆ. ಇಲ್ಲಿ ಪರಿಹಾರ ಇಲ್ಲಲ್ಲ, ಹಾಗಿದ್ರೆ ಇದಕ್ಕೆ ಅಂತ ಕರಿತೀವಿ ನಾವು ಅಸ್ಥಿರ ವ್ಯವಸ್ಥೆ ಅಂತ ಕರಿತೀವಿ. ಪರಿಹಾರ ಒಂದಿದ್ರೂ ಅದಕ್ಕೆ ಅಂತೀವಿ ಸ್ಥಿರ ಅಂತೀವಿ. ಪರಿಹಾರ ಅನಂತ ಇದ್ರೂ ಕೂಡ ಅದಕ್ಕೆ ಸ್ಥಿರ ಅಂತ ಕರಿತೀವಿ. ಐಕ್ಯಗೊಳ್ಳುವ ರೇಖೆಗಳಿಗೆ ಅಪರಿಮಿತ ಪರಿಹಾರ ಇದ್ದಾವೆ. ಅಪರಿಮಿತ ಅಂದ್ರೆ ಅನಂತ ಅಂದಂಗೆ, ಲಕ್ಷಾಂತರ, ಕೋಟ್ಯಾಂತರ ಅಂದಂಗೆ. ಆಮೇಲೆ ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಹೊಂದಿದೆ. ಓಕೆ, ಇದೇನಪ್ಪ ಇದು? ಒಂದೇದೇನಿದು? ಸಮಾಂತರ. ಎರಡನೇದು ಯಾವುದು? ಛೇದಿಸುವ ರೇಖೆಗಳು. ಮೂರನೇದು ಯಾವುದಪ್ಪ? ಐಕ್ಯಗೊಳ್ಳುವ ರೇಖೆಗಳು ಅಂತ ನಾವು ಹೇಳಿದ್ವಿ. ಆಮೇಲೆ ಸಮಾಂತರ ರೇಖೆ ಅನ್ಬೇಕು ಅಂತಂದ್ರೆ ಒಂದು ಸಣ್ಣ ಸೂತ್ರ ಬರ್ತದ. ಸೂತ್ರ ಅನ್ನೋದಕ್ಕಿಂತ ಅದಕ್ಕೆ ಅನುಪಾತ ಅಂತ ಕರಿತೀವಿ. ಏನಂತೀವಿ? ಅನುಪಾತ ಯಾವ ಥರ ಇರಬೇಕು ನೋಡ್ರಿ. ಸಮಾಂತರವಾಗಿರ್ಬೇಕಂದ್ರೆ ಅನುಪಾತ A1/A2 is equal to B1/B2 is not equal to C1/C2. ಇಲ್ಲಿ ಪ್ರಶ್ನೆಗಳು ಕೊಟ್ಟಿರ್ತಾರೆ ಅವರು. ಇದು ಪ್ರಶ್ನೆ. ಏನಿದು? ಪ್ರಶ್ನೆ ಒಳಗಡೆ ಏನೇನು ಕೊಟ್ಟಿದಾರ? A1, A2, B1, B2, C1, C2 ಎಲ್ಲ ಕೊಟ್ಟಿದ್ದಾರಲ್ಲ, ಬರ್ಕೋಬೇಕು ಕೆಳಗಡೆ ಮೊದಲು. A1 = A2 = B1 = B2 = C1 = C2 ಬರ್ದ್ರಾ? ಬರೆದ ನಂತರ ಆಮೇಲೆ ಆ ಬೆಲೆಗಳನ್ನ ಎಲ್ಲಿ ಹಾಕಬೇಕು? ಈ ಒಂದು ಸೂತ್ರದಲ್ಲಿ ಹಾಕಬೇಕು. ಏನು ಸೂತ್ರಪ್ಪ ಸಮಾಂತರಕ್ಕೆ? A1/A2 = B1/B2 not equal to C1/C2. ಆಮೇಲೆ ಛೇದಿಸುವ ರೇಖೆಗಳ ಪರಿಹಾರ A1/A2 not equal to B1/B2. A1/A2 not equal to B1/B2. ನೆಕ್ಸ್ಟ್ ಐಕ್ಯಗೊಳ್ಳುವ ರೇಖೆಗಳೇನದ? A1/A2 = B1/B2 = C1/C2. ಮೂರು ಈಕ್ವಲ್ ಇದು ಅಂತ ಅದಕ್ಕೆ ಅಂತ ಕರಿತೀವಿ ನಾವು
ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಅರ್ಥಾಯ್ತಾ? ನೋಡಿರಿ 75 ಇದನ್ನೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ. ಪೇಜ್ ನಂಬರ್ 75 ಒಳಗಡೆ ಕೊಟ್ಟಿದ್ದಾರಲ್ಲಿ A1/A2 ನಾಟ್ ಈಕ್ವಲ್ ಟು B1/B2 ಇದ್ರೆ ಅಂತ ಹೇಳಿದ್ರೆ ನಾವು ಛೇದಿಸುವ ರೇಖೆಗಳು ಅಂತೀವಿ. ಆಮೇಲೆ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಇದ್ರೆ ಅಂತ ಹೇಳಿದ್ರೆ ನಾವು ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಒಂದು ವೇಳೆ A1/A2 B1/B2 ಈಕ್ವಲ್ ಇದ್ದಾಗ C1/C2 ಈಕ್ವಲ್ ಇರಲಿ, ಅದಕ್ಕೆ ಏನಂತ ಕರಿತೀವಿ ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಒಂದು ಬೇಸಿಕ್ ನಾಲೆಜನ್ನು ಇಟ್ಟುಕೊಂಡು, ಬೇಸಿಕ್ ನಾಲೆಜ್ ಅಂತಂದ್ರೆ ತಳಹದಿಯ ಜ್ಞಾನವನ್ನು ಇಟ್ಟುಕೊಂಡು ನಾವು ಯಾವಾಗ ದತ್ತ 2 ಸಮೀಕರಣ ಕೊಟ್ಟಿರ್ತಾರೋ ಆ ಸಮೀಕರಣಗಳು ಛೇದಿಸುವ ರೇಖೆಗಳದಾವೋ ಅಥವಾ ಆ ರೇಖೆಗಳು ಸಮಾಂತರ ಅದವೋ ಆ ರೇಖೆಗಳು ಐಕ್ಯಗೊಳ್ಳೋ ರೇಖೆಗಳದವೋ ಅಂತ ನಾವು ಏನು ಮಾಡಬೇಕು? ಚೆಕ್ ಮಾಡಬೇಕು. ಛೇದಿಸುವ ಅದವ, ಸಮಾಂತರ ಅದವ, ಐಕ್ಯಗಳದವ. ಒಂದು ವೇಳೆ ಛೇದಿಸುವ ರೇಖೆಗಳಿದ್ರೆ ಒಂದು ಪರಿಹಾರ ಸಿಗ್ತದ. ಆ ಪರಿಹಾರ ಕಂಡುಹಿಡಿಬೇಕಂದ್ರೆ 4 ವಿಧಾನಗಳದವ. ಪರಿಹಾರ ಕಂಡುಹಿಡಬೇಕು ಎಷ್ಟು ವಿಧಾನ ಅದಾವ? 4 ವಿಧಾನಗಳು. ಛೇದಿಸುವ ರೇಖೆಗೆ ಪರಿಹಾರ ಕಂಡುಹಿಡಬೇಕಂದ್ರೆ 4 ವಿಧಾನಗಳು. ಏನಂದ್ರೆ ಐಕ್ಯಗೊಳ್ಳೋ ರೇಖೆಗಳಂದ್ರೆ ಅನಂತ ಪರಿಹಾರ ಸಿಕ್ಬಿಡ್ತಾವೆ ನಿನಗೆ. ಅಲ್ಲಿ ಪರಿಹಾರ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಸಿಕ್ಕಾಪಟ್ಟೆ ಪರಿಹಾರ ಇರ್ತಾವೆ. ಇದ್ರ ಬಗ್ಗೆ ನಾವು ಟೆನ್ಷನ್ ತೊಗೋಬಾರ್ದು, ಇದ್ರ ಬಗ್ಗೆ ಟೆನ್ಷನ್ ತೊಗೋಬಾರ್ದು. ಯಾಕಪ್ಪ? ಇದರಲ್ಲಿ ಏನಿಲ್ಲ, ಪರಿಹಾರನೇ ಇಲ್ಲ. ಪರಿಹಾರನೇ ಇಲ್ಲ ಅಂದ್ರೆ ಇದಕ್ಕೆ ಏನು ಬೇಡ? ವಿಧಾನ ಬೇಡ. 4 ವಿಧಾನ ಅಂತ ಹೇಳಿದ್ನಲ್ಲ, ಇಲ್ಲಿ ವಿಧಾನ ಅಪ್ಲೈ ಆಗಲ್ಲ. ಇಲ್ಲಿ 4 ವಿಧಾನ ಅಪ್ಲೈ ಆಗಲ್ಲ. ಗೊತ್ತಾಗ್ಬಿಡ್ತು ನಿನ್ಗೆ ಇದು ಏನದವ ಅಂತ ಹೇಳಿ, ಐಕ್ಯಗಳು ರೇಖೆಗಳದವ, ಲಕ್ಷಾಂತರ ಉತ್ತರ ಸಿಗ್ತದೆ ನಿನಗೆ ಅಂತ ಹೇಳಿ ಗೊತ್ತಾಗ್ತದೆ. ಅದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇರೋದು ಯಾವುದು? ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಅದಾವ ಅಂತಂದ್ರೆ ಒಂದು ಬಿಂದುವಿನಲ್ಲಿ ಏನು ಮಾಡ್ತಾವೆ? ಛೇದ ಮಾಡ್ತಾವೆ. ಈ ಬಿಂದು ಕಂಡುಹಿಡಿಬೇಕು ನೀನು. ಆ ಬಿಂದು ಏನು ಮಾಡಬೇಕು? ಕಂಡುಹಿಡಬೇಕು. ಯಾವ ಬಿಂದುವಿನಲ್ಲಿ ಇವೆರಡು ರೇಖೆಗಳು ಕಟ್ ಆದವು ಅಂತ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ 4 ವಿಧಾನಗಳು ಗೊತ್ತದವು. ಎಷ್ಟು ವಿಧಾನಗಳು? 4 ವಿಧಾನಗಳು. ಒಂದನೇದಾಗಿ ಬರೋದು ಆದೇಶನ ವಿಧಾನ. ಒಂದನೇದಾಗಿ ಆದೇಶನ ವಿಧಾನ. ಎರಡನೇದಾಗಿ ಬರೋದು ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ. ಮೂರನೇದಾಗಿ ಬರೋದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ವಿಧಾನ. ಇವೆಲ್ಲ ಬೀಜಗಣಿತೀಯ ವಿಧಾನಗಳು. ಏನಿವು? ಬೀಜಗಣಿತೀಯ ವಿಧಾನಗಳು. ಯಾವುದಕ್ಕೆ ವಿಧಾನಗಳು ಇವು? ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಹುಡುಕಲು. ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಹುಡುಕಲು ಒಟ್ಟಾರೆಯಾಗಿ 4 ವಿಧಾನಗಳಿವೆ. ಅದರಲ್ಲಿ ಒಂದನೇ ವಿಧಾನ ಆದೇಶನ, ಎರಡನೇ ವಿಧಾನ ವರ್ಜಿಸುವ, ಮೂರನೇ ವಿಧಾನ ಓರೆ ಗುಣಾಕಾರ. ಇವು 3 ಸೇರಿ ಬೀಜಗಣಿತೀಯ ವಿಧಾನ ಅಂತ ಕರಿತೀವಿ. ಇನ್ನೂ ಒಂದು ಉಳಿತು, ಅದು ರೇಖಾಗಣಿತೀಯ ವಿಧಾನ. ಅದು ನಕ್ಷೆಯ ಸಹಾಯದಿಂದ ಅನನ್ಯ ಪರಿಹಾರವನ್ನು ಹುಡುಕೋದು. ನಕ್ಷೆಯ ಸಹಾಯದಿಂದ ಅನನ್ಯ ಪರಿಹಾರವನ್ನು ಹುಡುಕೋದು, ಅದು ರೇಖಾಗಣಿತೀಯ ವಿಧಾನ. ಅರ್ಥ ಆಯ್ತಾ? ರೇಖಾಗಣಿತೀಯ ವಿಧಾನ ಅಂದರೆ ನಕ್ಷೆ ತೆಗೆದದಲ್ಲ, ಅದು 4 ಅಂಕಕ್ಕೆ ಒಂದು ಫಿಕ್ಸ್ ಕ್ವಶನ್ ಬರ್ತೈತೆ ಎಕ್ಸಾಮಿಗೆ. ಆಮೇಲೆ 3 ವಿಧಾನಗಳು ಹೇಳಿದೆ ನಿಮ್ಗೆ, ಓರೆ ಗುಣಾಕಾರ, ವರ್ಜಿಸುವ, ಆದೇಶನ. ಇವು 3 ವಿಧಾನದಲ್ಲಿ ಒಂದು ವಿಧಾನ 2 ಅಥವಾ 3 ಅಂಕಕ್ಕೆ ಬರ್ತದೆ. ಒಟ್ಟಾರೆಯಾಗಿ 6 ರಿಂದ 7 ಅಂಕ ಇತ್ತು. ಆಮೇಲೆ 1 ಅಂಕದ ಒಂದು ಪ್ರಶ್ನೆ ಇರ್ತದೆ. ಈ ಒಂದು ಸೂತ್ರಗಳ ಮೇಲೆ 1 ಅಂಕದ ಒಂದು ಪ್ರಶ್ನೆ ಇರ್ತದೆ. ಒಟ್ಟಾರೆಯಾಗಿ 7 ಅಂಕದ ಪಾಠ ಇದು. 7 ಅಂಕ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಈ ಪಾಠವನ್ನು ನಾವು ನೀಟಾಗಿ ನಿಧಾನವಾಗಿ ಕಲಿಬೇಕು. ಬೋರ್ಡ್ ಮೇಲೆ ಏನದ ಅದನ್ನು ಬರ್ತೀರಾ? ಬರೀರಿ. ಈಗೊಂದು ಪ್ರಶ್ನೆ ಕೊಡ್ತೀನಿ. ಆ ಪ್ರಶ್ನೆಯಲ್ಲಿ 2 ಸಮೀಕರಣಗಳು ಇರ್ತವೆ. ಆ 2 ಸಮೀಕರಣಗಳು ರೇಖೆಯನ್ನು ತೆಗೆದಾಗ ಅವೇನು ಸಮಾಂತರ ಆಗ್ತವೋ, ಇನ್ನು ಛೇದಿಸುವ ರೇಖೆಗಳಾಗ್ತವೋ, ಏನೋ ಆಯ್ಕೆಗೊಳ್ಳೋ ರೇಖೆಗಳಾಗ್ತವೋ ಅಂತ ನೀವು ನಮಗೆ ಹೇಳಬೇಕು. ಓಕೆ. ಒಂದನೇ ಪ್ರಶ್ನೆ, 2x + 3y = 7, 4x + 6y = 11. ಇದು ಪ್ರಶ್ನೆ ಐತೆ. ನಮಗೆ ತಿಳಿದಂತೆ ಸಮೀಕರಣ ಯಾವ ಥರ ಇರಬೇಕು? ಸಮೀಕರಣ a1x + b1y + c1 = 0 ಮತ್ತು a2x + b2y + c2 = 0. ಈ ಥರ ಇರಬೇಕಲ್ಲ. ಬಲಭಾಗದಾಗ ಏನಿರಬೇಕು? 0 0 ಇರಬೇಕು. ಇಲ್ಲಿ ಬಲಭಾಗದಾಗ ಏನದಾವ? ನಂಬರ್ ಅದಾವ, ಹೌದಿಲ್ಲ? ಅವುಗಳನ್ನ 0 0 ಮಾಡ್ಕೋಬೇಕು ನಾನು. ಅದಕ್ಕೇನು ಮಾಡ್ತೀನಿ ಅಂತಂದ್ರೆ ಈ +7 ಈ ಕಡೆ ಕಳಿಸ್ತೀನಿ, ಏನಾಗ್ತದೆ ಅವಾಗ? -7 ಆಗ್ತದೆ. ಇಲ್ಲಿ ಏನು ಉಳಿತದ? 0 ಉಳಿತದೆ. ಓಕೆ. 2x
ಪ್ಲಸ್ 3y ಮೈನಸ್ 7 ಈಸ್ ಈಕ್ವಲ್ ಟು 0. ಮತ್ತು ಇದಕ್ಕೇನು ಬರೀತೀಯಪ್ಪ, ಇಲ್ಲ ಒಂದು ಲೈನ ಇಲ್ಲ, ಈ ಚರಾಕ್ಷರಗಳನ್ನು ಯಾವುದಿದು ರೇಖಾತ್ಮಕ ಸಮೀಕರಣಗಳನ್ನು ಸಾಮಾನ್ಯ ಅಣುಸೂತ್ರದಂತೆ ಬರೆದಾಗ, ಅಣುಸೂತ್ರ ಅಲ್ಲ ಸಾಮಾನ್ಯ ಸೂತ್ರದಂತೆ ಬರೆದಾಗ, ಸಾಮಾನ್ಯ ಸೂತ್ರದಂತೆ ಬರೆದಾಗ ಅಂತ ಬರೆದ ಬಳಕೆ ಏನಾಗ್ತದಪ್ಪ, ಪ್ಲಸ್ 7 ಕ್ಕೆ ಬಂದಾಗ ಏನಾಯಿತು, ಮೈನಸ್ 7 ಆಯಿತು. 4x ಪ್ಲಸ್ 6y ಮುಂದೆ ಮೈನಸ್ 11 ಈಸ್ ಈಕ್ವಲ್ ಟು 0 ಅಂತ ಆಯಿತು. ಇದು A1 x B1 y C1 A2 x B2 y C2 ತಿಳಿತಾ. ಓಕೆ, A1 ಅಂತಂದ್ರೆ ಏನದಿಲ್ಲಿ, ರೆಗಡಿಯ A1 ಏನು ಬರೀಪ್ಪ 2. ಆಮೇಲೆ B1 ಅಂದ್ರೆ ಏನು ಬರೀಲಿ 3 ಅಂತ ಬರಿತೀನಿ. C1 ಅಂತಂದ್ರೆ ಏನು ಬರೀಲಿ ಚಿಹ್ನೆ ಸಮೇತ ಹೇಳಬೇಕು. ಎಷ್ಟಪ್ಪ, -7. ನೆಕ್ಸ್ಟ್ A2 ಅಂತಂದ್ರೆ ಏನಪ್ಪ 4, B2 C2 -11. ಗೊತ್ತಾಯ್ತಾ. ಈಗ ನಮಗೆ ತಿಳಿದಂತೆ ಸೂತ್ರಗಳು ನಮಗೆ ನೆನಪದವ. ಓಕೆ, ಏನಪ್ಪ ಅದು, A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ಸುಮ್ಮನೆ ಹಾಕಿಟ್ಬಿಡೋಣ ಅಂತ, ಅದೇನಾಗ್ತದೆ ನೋಡ್ಕೊತಾವ. ಬೆಲೆಗಳು ಹಾಕೋಣ. A1 ಅಂದ್ರೆ ಏನಪ್ಪ, ಭಾಗಲೇ 4, A2 ಅಂತಂದ್ರೆ 4 ಈಸ್ ಈಕ್ವಲ್ ಟು B1 ಅಂದ್ರೆ ಭಾಗಲೇ 6, B2 ಅಂದರೆ ಎಷ್ಟಪ್ಪ 6, C1 ಅಂದರೆ ಎಷ್ಟು ಅದ ರೀ -7, C2 ಅಂತಂದ್ರೆ -11. 2 1 2, 2 2 4, 3 1 3, 3 2 6. ಆಮೇಲೆ ಮೈನಸ್ ಕ್ಯಾನ್ಸಲ್. 1/2 ಈಕ್ವಲ್ ಟು 1/2 ನಾಟ್ ಈಕ್ವಲ್ ಟು 7/11. ಇವೆರಡು ಈಕ್ವಲ್ ಅದ್ವಾ, 3 ಈಕ್ವಲ್ ಆಯ್ತಾನು, ಆಗಲಿಲ್ಲ, ಏನು ಹಾಕ್ಬೇಕು, ನಾಟ್ ಈಕ್ವಲ್ ಟು ಹಾಕಬೇಕು. ಅಂದ್ರೆ ಇಲ್ಲೇನಿತ್ತು, ಆದ್ದರಿಂದ ಏನು ಬಂತಪ್ಪ ಇಲ್ಲಿ, A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಈ ಥರ ಇದ್ದಾಗ ಯಾವ ರೇಖೆಗಳಂತ ಹೇಳಿದ್ದೆ, ಹೌದಾ. ಆದ್ದರಿಂದ ದತ್ತ ರೇಖೆಗಳೇನದಪ್ಪ, ದತ್ತ ಸಮೀಕರಣಗಳು ಸಮಾಂತರ ರೇಖೆಯನ್ನು ಉಂಟು ಮಾಡುತ್ತವೆ. ದತ್ತ ಸಮೀಕರಣಗಳು ಸಮಾಂತರ ರೇಖೆಯನ್ನು ಉಂಟು ಮಾಡುತ್ತವೆ ಅಂತ ಬರಬೇಕು. ತಿಳಿತಾ. ಇದೇ ಥರ ಕೆಲವೊಂದಿಷ್ಟು ಪ್ರಶ್ನೆಗಳು ಕೊಡ್ತೀನಿ, ಬಿಡಿಸ್ತೀಯಾ.